ಕರ್ನಾಟಕದ ಫೇಮಸ್ ಆಂಕರ್ನ ಮದುವೆಯ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಖ್ಯಾತ ನಿರೂಪಕಿಯ ಬಿಗ್ ಬ್ರೇಕಿಂಗ್ ಸುದ್ದಿ. ಆಗ ಆಂಕರ್ ಅನುಶ್ರೀಯ ಹೆಸರು ಬಂತು. ಈಗ ಅನುಪಮಾಳ ಸರದಿ. ಹಾಗಾದ್ರೆ ಅನುಪಮಾ ಗೌಡಾಳ ಸುತ್ತ ಮದುವೆಯ ವಿಚಾರ ಯಾಕೆ ಬಂತು? ಇದು ಖ್ಯಾತ ಆಂಕರ್ ಬಗ್ಗೆ ಅತಿ ದೊಡ್ಡ ಬ್ರೇಕಿಂಗ್. ಇದು ಅವತ್ತು ಅನುಶ್ರೀಯ ಬಗ್ಗೆ ಚರ್ಚೆ ಆಯಿತು. ಈಗ ಅನುಪಮಾ ಸರದಿ. ಅನುಪಮಾ ಸುತ್ತ ಮದುವೆಯ ಅನುಮಾನದ ಹುತ್ತ ಬೆಳೆಯುತ್ತಿದೆ. ಕೊನೆಗೂ ಅನುಪಮಾಗೆ ಕೂಡಿ ಬಂತ ಕಂಕಣ ಚಂದನವನದಲ್ಲಿ ಓತಪ್ರೋತ ಚರ್ಚೆಗೆ ಕಾರಣವಾಗಿದೆ. 36ನೇ ವಯಸ್ಸಿನಲ್ಲಿ ಮದುವೆ ಆಗೇ ಹೋಯ್ತಾ ಅನುಪಮಾರದ್ದು. ಫಾಲೋವರ್ಸ್ ಕ್ವೀನು ಅನುಪಮಾಗೆ ಕಂಕಣ ಕೂಡಿ ಬಂತ. ಸೆಲೆಬ್ರಿಟಿಗಳ ಮದುವೆ ವಿಚಾರ ಚರ್ಚೆಯಾಗೋದು ಚಂದನವನದಲ್ಲಿ ಒಂಥರ ಚಂದ. ಆಗ ಅನುಶ್ರೀಯ ಬಗ್ಗೆ ಚರ್ಚೆ ಆಯಿತು. ಹುಡುಗನನ್ನೇ ಹುಡುಕಿರ್ಲಿಲ್ಲ, ಉಂಗುರವು ಬದಲಾವಣೆ ಆಗಿರಲಿಲ್ಲ, ತಾಳಿ ಕಟ್ಟೋ ಯೋಚನೆ ಮಾಡಿರಲಿಲ್ಲ. ಅಷ್ಟೊತ್ತಿಗದಾಗಲೇ ಅನುಶ್ರೀಗೆ ಮದುವೆ ಆಗಿದೆ, ಅನುಶ್ರೀಗೆ ಹುಡುಗ ಹುಡುಕಿದ್ದಾರೆ. ಹೀಗೆ ನಾನಾ ಅರ್ಥಗಳಲ್ಲಿ ಚಂದನವನದಲ್ಲಿ ಚರ್ಚೆಯಾಗಿದ್ದಂತಹ ವಿಚಾರ. ಈಗ ಅನುಪಮಾ ಬಿಗ್ ಬಾಸ್ನಲ್ಲಿ ಈ ಹಿಂದೆ ಸ್ಪರ್ಧಿಯಾಗಿದ್ದವರು, ಅದಾದ ನಂತರ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟನೆ ಮಾಡಿದವರು. ಆ ಅನುಪಮಾ ಈಗ ನಿರೂಪಕಿಯಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸುತ್ತ ಮದುವೆ ಅನ್ನುವಂತಹ ಚರ್ಚೆ. 36ನೇ ವಯಸ್ಸಿನಲ್ಲಿ ಮದುವೆ ಆಗೇ ಹೋದ್ರ ಅನುಪಮಾ. ಫಾಲೋವರ್ಸ್ ಕ್ವೀನ್ ಅನುಪಮಾಗೆ ಕಂಕಣ ಕೂಡಿ ಬಂತ. ಹಾಗಾದ್ರೆ ಯಾರನ್ನ ಮದುವೆ ಆದ್ರು? ಈ ತರಹದ್ದೊಂದು ವಿಚಾರಕ್ಕೆ ಉತ್ತರ ಏನು? ಹಾಗಾದ್ರೆ ಅನುಶ್ರೀ ಮದುವೆ, ಈಗ ಅನುಪಮಾ ಮದುವೆಯ ಸರದಿ. ಅವತ್ತೊಂದಿನ ಆ ತರಹದ್ದೊಂದು ವದಂತಿ. AI ಮೂಲಕ ಅನುಪಮಾ ಎಂಗೇಜ್ಮೆಂಟ್ ಆಗಿದೆ ಎಂದು ಎಡಿಟ್ ಮಾಡಲಾದ ಭಾವಚಿತ್ರ. ಇತ್ತೀಚೆಗೆ 36ನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದ ಅನುಪಮಾ ಹುಟ್ಟುಹಬ್ಬದ ಪ್ರಯುಕ್ತ ಗೆಳೆಯ ರಾಘವ ಅನುಪಮಾ ಒಟ್ಟಿಗೆ ಫೋಟೋ ಶೇರ್ ಮಾಡ್ಕೊಂಡಿದ್ರು. ಫೋಟೋ ಶೇರ್ ಬಳಿಕ ಅನುಪಮಾ ನಿಶ್ಚಿತಾರ್ಥ ಆಗಿದೆ ಎಂದು ವದಂತಿಗಳನ್ನು ಹಬ್ಬಿಸಲಾಯಿತು. ವದಂತಿಗೆ ಇನ್ಸ್ಟಾ ವಿಡಿಯೋ ಮೂಲಕ ಫುಲ್ ಸ್ಟಾಪ್ ಹಾಕಿದ ಅನುಪಮಾ ನಿಶ್ಚಿತಾರ್ಥ ಆಗಿದೆ ಎಂದವರಿಗೆ ಅನುಪಮಾ ಖಡಕ್ ಉತ್ತರ ಕೊಟ್ಟಿದ್ದಾರೆ. AI ಎಡಿಟ್ ಮಾಡದವರಿಗೆ ವ್ಯಂಗ್ಯವಾಗಿ ಉತ್ತರಿಸಿದ ಅನುಪಮಾ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನನ್ನ ನಿಶ್ಚಿತಾರ್ಥ ಆಯಿತು. ನೋಡಿ, ಈ ಹೆಣ್ಣುಮಕ್ಕಳ ಬಗ್ಗೆ ಇಲ್ಲ ಸಲ್ಲದ ವದಂತಿಗಳನ್ನು ಹಬ್ಸೋ ಒಂದು ವರ್ಗ ಇದೆ. ಅವರು ಹಿಂಸಾ ವಿನೋದಿಗಳು. ಇನ್ನು ಈ ಎಂಗೇಜ್ಮೆಂಟ್ ವದಂತಿಗೆ ಸಂಬಂಧಪಟ್ಟ ಹಾಗೆ ಸ್ವತಃ ಅನುಪಮಾರೇ ರಿಯಾಕ್ಟ್ ಮಾಡಿದ್ದಾರೆ. ಕೇಳಿಸ್ಕೊಂಡು ಬರೋಣ. ಒಂದು ಸೀಕ್ರೆಟ್ನ ಶೇರ್ ಮಾಡಬೇಕಾಗಿತ್ತು, ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತೇನೆ. ಯೂಶಲಿ ಐ ಡೋಂಟ್ ರಿಯಾಕ್ಟ್, ಬಟ್ ಬೆಳಗ್ಗೆಯಿಂದ ನನಗೆ ಇಲ್ಲಿ ಶೂಟಿಂಗ್ ಬಂದಾಗ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತ ಅನ್ನೋಕೆ ಶುರು ಮಾಡಿದ್ರು. ಒಂದು 2 ದಿವಸದಿಂದ ಒಂದಷ್ಟು ಜನ ಮೆಸೇಜಸ್ ಕಳಿಸ್ತಿದ್ದಾರೆ. ಏನು ಅಂತ ಅಂದ್ರೆ 2 ದಿನದಿಂದ ನನ್ನ ಎಂಗೇಜ್ಮೆಂಟ್ ಆಯಿತು ನನ್ನ ಬೆಸ್ಟ್ ಫ್ರೆಂಡ್ ರಾಘವ ಅವ್ರ ಜೊತೆಗೆ. ಅನ್ಫಾರ್ಚುನೇಟ್ಲಿ ನಮಗೆ ನಮ್ಮ ಎಂಗೇಜ್ಮೆಂಟ್ನ ಅಟೆಂಡ್ ಮಾಡೋಕೆ ಆಗಲಿಲ್ಲ, ಬಿಕಾಸ್ ನಮಗೆ ಯಾರು ಇನ್ಫಾರ್ಮ್ ಮಾಡಿರಲಿಲ್ಲ ನಮ್ಮ ಎಂಗೇಜ್ಮೆಂಟ್ ಅಂತ. ಒಂದಷ್ಟು ಪೇಜಸ್ ಅವರು ನಮ್ಮದು ಬರ್ತ್ಡೇಗೆ ಅಂತ ಹಾಕಿದ ಫೋಟೋಸ್ಗಳನ್ನ ತಗೊಂಡು ಇವ್ರ ಎಂಗೇಜ್ಮೆಂಟ್ ಆಯಿತು, ಇವ್ರ ಬಾಯ್ ಫ್ರೆಂಡ್ ಇವರು ಅನುಶ್ರೀ ಅವ್ರ ಮದುವೆ ಆಯಿತು, ಈಗ ಅನುಪಮನ ಎಂಗೇಜ್ಮೆಂಟ್ ಆಗಿದೆ ಅಂತ ಎಲ್ಲ ಕಡೆ ಹಾಕ್ತಾರೆ. ಬಟ್ ನಂಗೆ ಬೇಜಾರ್ ಆಗಿದೆ ಏನಂತ ಅಂದರೆ, ಇಷ್ಟೆಲ್ಲ ನಮಗೆ AI ಎಲ್ಲ ಇರಬೇಕಂದ್ರೆ, ನಾವು ಇಷ್ಟೆಲ್ಲ ಮುಂದುವರೆದಿರ್ಬೇಕಂದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ಇಮೇಜ್ನ ಕ್ರಿಯೇಟ್ ಮಾಡಿ, ರಿಂಗ್ ಹಾಕೋ ಥರ ಒಂದು ಇಮೇಜ್ ಏನಾದರೂ ಇಟ್ಟು ನಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶಸ್ ಕಳಿಸಿದ್ರೆ ಇನ್ನೂ ಖುಷಿಯಾಗಿರೋದು. ಬಟ್ ಇನ್ನೂ ಟೈಮ್ ಇದೆ, ಬೇಕಿದ್ರೆ ನೀವು ಅದೇ ಥರ ಮದುವೆ. ನಾನು ಏನು ಹೇಳ್ತಾ ಇದ್ದೆ ಅಂತಂದರೆ, 2 ಡೇಸ್ ಇಂದ ಎಂಗೇಜ್ಮೆಂಟ್ ಆಗಿದೆ. ಇಮಿಡಿಯೇಟ್ ಮದುವೆ ಮಾಡ್ಸೋಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ಡೌಟ್ ಆಗುತ್ತೆ. ಅಂದರೆ ಒಂದು ಟ್ರಾಕ್ಷನ್ ನಿಮ್ಗೆ ಆಲ್ರೆಡಿ ಸಿಕ್ಕಿರುತ್ತೆ, ಒಂದು ಲೈಕು ಕಾಮೆಂಟು ಒಂದಷ್ಟು ಸಿಕ್ಕಿರುತ್ತಲ್ಲ. ಇಮಿಡಿಯೇಟ್ ಮಾಡಿದ್ರೆ ಅದು ಚೆನ್ನಾಗಿ ಅನ್ಸಲ್ಲ. ಒಂದು 2 ಮಂತ್ಸ್ ಬಿಟ್ಟು ಮಾಡಿ, ಮತ್ತೆ ನಿಮಗೆ ಒಳ್ಳೆ ಟ್ರಾಕ್ಷನ್ ಸಿಗುತ್ತೆ, ಜನ ಎಲ್ಲ ನೋಡ್ತಾರೆ, ಶೇರ್ಸ್ ಆಗುತ್ತೆ, ನಮ್ಗಳಿಗೂ ಬರುತ್ತೆ ಅದು. ಬಟ್ ನನಗೆ ಅದೇ ಬೇಜಾರಾಗಿದ್ದು. ಬಟ್ ಎನಿವೇ, ಮದುವೆ 2 ಮಂತ್ಸ್ ಬಿಟ್ಟು ಮಾಡಿ, ಹೆಸರಿಗೆ ಬ್ಯಾಕ್ ಡ್ರಾಪು, ನಮಗೆ ಟ್ರೆಡಿಷ್ನಲ್ ಔಟ್ಫಿಟ್ ಎಲ್ಲ ಹಾಕಿ ಮದುವೆ ಪೋಸ್ಟ್ನ ಕ್ರಿಯೇಟ್ ಮಾಡಿ, ಆಮೇಲೆ ನೀವು 2 ಮಂತ್ಸ್ ಆದ್ಮೇಲೆ ಎಲ್ಲ ಕಡೆ ಪೋಸ್ಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಫ್ ಪಾಸಿಬಲ್ ನಾನು ಮತ್ತೆ ರಾಘವ್ನ ಕರೀರಿ ಮದುವೆಗೆ. ಖಂಡಿತವಾಗ್ಲೂ ಬಂದು ನಾವು ಅಟೆಂಡ್ ಮಾಡ್ತೀವಿ. ಖುಷಿ ಆಗತ್ತೆ ನಮಗೆ. ನೀವು ಇಷ್ಟೆಲ್ಲ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಒಂದು ಲೈಕ್ಸಿಗೆ, ಕಾಮೆಂಟ್ಸಿಗೆ, ನಿಮ್ಮ ಪೇಜ್ ಸ್ವಲ್ಪ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಬೇರೆಯವ್ರ ಪರ್ಸನಲ್ ಲೈಫಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ, ಎಂಗೇಜ್ಮೆಂಟಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ. ಸೊ ನನ್ನ ಮದುವೆಯಲ್ಲಿ ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀರಾ ಅಂತ ನೋಡೋಕ್ಕೆ ಆಸೆ. ಸೊ ಪ್ಲೀಸ್ ಇನ್ವೈಟ್ ಅಸ್. ಥ್ಯಾಂಕ್ ಯು. ಅನುಪಮಾರ ಭಾವ ಭಿತ್ತಿಯಲ್ಲಿ ನಗು ಮುಖದಲ್ಲೇ ಟಾಂಗ್ ಕೊಟ್ರು. ನಿಮಗೆ ನನ್ನ ಮೇಲೆ ಎಷ್ಟು ಆಸಕ್ತಿ ಇದೆ ನೋಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಚನಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗಾದರೆ ಅನುಪಮಾ ವಿರುದ್ಧ ಸಾಕಷ್ಟು ವದಂತಿಗಳು ಕೂಡ ಹರಿದಾಡ್ತಾ ಇದೆ. ಹಿಂದೆಯೂ ಕೂಡ ಅನುಶ್ರೀಯ ಬಗ್ಗೆಯೂ ಕೂಡ ಸಾಕಷ್ಟು ವದಂತಿಗಳು ಹರಿದಾಡಿತ್ತು. ಇನ್ನು ರಚನಾ, ಪಾಪ ಈ ಸೆಲೆಬ್ರಿಟಿಗಳು ಬದುಕೆ ಈ ಥರನ ಅಂತ, ಎಡಕ್ಕೂ ಬಲಕ್ಕೂ ಎಲ್ಲ ಕಡೆನೂ ಶತ್ರುಗಳೇ. ಏನಿದೆ ಅನುಪಮಾರ ಬಗ್ಗೆ, ಮದುವೆಯ ವದಂತಿಯ ಬಗ್ಗೆ ಮಾಹಿತಿ ರಚನಾ?
ಸಾಹಿಲ್, ಏನು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಕಿರುತೆರೆಯಲ್ಲಿ ಇಬ್ಬರು ನಿರೂಪಿಕಿಯರು ಬಹಳ ಖ್ಯಾತಿಯನ್ನ ಗಳಿಸಿದ್ದಾರೆ. ಒಂದು ಅನುಶ್ರೀ ಆದರೆ ಇನ್ನೊಂದು ಅನುಪಮ ಅವರು. ಇದಕ್ಕೂ ಮೊದಲು ಅನುಶ್ರೀ ಅವರು ಮದುವೆ ಆಗಿದ್ದಾರೆ, ಅವ್ರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿ ವದಂತಿಗಳು ಹಬ್ಬಿಸಿದ್ರು. ಇದೀಗ ಅನುಶ್ರೀ ಸದಿ ಆಗೋಗಿದೆ, ಯಾಕಂದ್ರೆ ಅವರು ಅಧಿಕೃತವಾಗಿ ಮದುವೆ ಆಗಿದ್ದಾರೆ ಹಾಗೂ ಆ ಒಂದು ಫೋಟೋಗಳು ಎಲ್ಲ ಕೂಡ ಶೇರ್ ಆಗಿದೆ. ಇದಾದ ಬಳಿಕ ಮತ್ತೆ ಏನಾದರೂ ಒಂದು ಸುದ್ದಿ ಬೇಕಲ್ಲ, ಹೀಗಾಗಿ ಅನುಪಮ ಅವರು ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ಒಂದು ಸುದ್ದಿಯನ್ನ ಎಲ್ಲೆಡೆ ಹಬ್ಬಿಸಿದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದ್ರೆ, ಮೊನ್ನೆ ಅನುಪಮ ಅವರು ತಮ್ಮ 36ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಗೆಳೆಯ ಏನಿದ್ದಾರೆ, ಹಲವು ವರ್ಷದ ಗೆಳೆಯ ರಾಘವ ಅಂತ ಹೇಳಿ, ಅವರು ಒಂದು ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಒಟ್ಟಿಗೆ ಇರುವಂತಹ ಫೋಟೋಗಳು, ಅವರು ಒಟ್ಟಿಗೆ ಟ್ರಾವೆಲ್ ಮಾಡಿದಂತಹ ಫೋಟೋಗಳು, ದೇವಸ್ಥಾನಕ್ಕೆ ಹೋಗಿರುವಂತಹ ಫೋಟೋಗಳು, ಈ ರೀತಿಯಾಗಿ ಒಂದು 10 ಫೋಟೋಗಳನ್ನು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ. ಆ ಫೋಟೋಗಳನ್ನು ನೋಡಿದಂತಹ ಈ ಟ್ರೋಲ್ ಮಾಡೋರಾಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದವರು ಏನಿರ್ಬೋದು, ಅವರು ಈ ರೀತಿ ಫೋಟೋಗಳನ್ನು ತೆಗೆದುಕೊಂಡು ಅನುಪಮ ಅವರು ಮದುವೆ ಆಗಿದ್ದಾರೆ, ಅನುಪಮ ಅವರು ಎಂಗೇಜ್ಮೆಂಟ್ ಆಗಿದ್ದಾರೆ ಅಂತ ಹೇಳಿ ಸುಳ್ಳು ಮಾಹಿತಿಯನ್ನು ಎಲ್ಲೆಡೆ ಹಬ್ಬಿಸಿದ್ರು. ಎಲ್ಲೋ ಒಂದು ಕಡೆ ಈ ರೀತಿ ಒಂದು ಸುದ್ದಿ ಹರಡಿದಾಗ ಏನಾಗುತ್ತೆ ಅಂದರೆ, ಮೊದಲಿಗೆ ಅದು ಸುಳ್ಳು ಅಂತ ಹೇಳ್ತಾರೆ, ಅದಾದಮೇಲೆ ಅವರೇ ಅಧಿಕೃತವಾಗಿ ಅವರ ಮದುವೆಯನ್ನು ಕೂಡ ಘೋಷಣೆ ಮಾಡ್ತಾರೆ. ಇದೀಗ ಅನುಪಮ ಅವ್ರದ್ದು ಇದೇ ರೀತಿ ಆಗತ್ತಾ ಅಂತ ಎಲ್ಲರೂ ಒಂದು ಕಡೆ ಒಂದು ರೀತಿ ಖುಷಿ ಪಟ್ಟಿದ್ರು. ಯಾಕಂದರೆ ಅನುಪಮ ಅವರಿಗೆ ದೊಡ್ಡ ಮಟ್ಟಿಗೆ ಅಭಿಮಾನಿ ವರ್ಗ ಇದೆ. ಅವರ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಫಾಲೋವರ್ಸನ್ನು ಅವರು ಹೊಂದಿದ್ದಾರೆ. ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಅವರು ದಿನವಿಡೀ ಹಾಕುವಂತಹ ಪೋಸ್ಟ್ಗಳಿಗೆ ಅವರಿಗೆ ಲಕ್ಷಗಟ್ಟಲೆ ಲೈಕ್ಸ್ಗಳು ಕೂಡ ಬರುತ್ತೆ. ಹೀಗಾಗಿ ಅವರು ಈ ಒಂದು ಸಾಮಾಜಿಕ ಜಾಲತಾಣ ಏನಿದೆ ಅದರಲ್ಲಿ ಹೆಸರನ್ನ ಪಡೆದಿದ್ದಾರೆ. ಅವರ ವಿಚಾರವನ್ನು ತೆಗೆದುಕೊಂಡಾಗ ಒಂದು ರೀತಿ ಆ ಪೋಸ್ಟನ್ನು ಹಾಕಿದಾಗ ಅವರಿಗೆ ಲೈಕ್ಸ್ಗಳಾಗಿರಬಹುದು, ಕಮೆಂಟ್ಗಳಾಗಿರಬಹುದು ಹೆಚ್ಚಾಗಿ ಬರುತ್ತೆ. ಈ ಒಂದು ನಿಟ್ಟಿನಲ್ಲಿ ಯಾವ ಸಮಯದಲ್ಲಿ ಆ ರಾಘವ ಅನ್ನೋರು ಏನೋ ಫೋಟೋವನ್ನು ಶೇರ್ ಮಾಡ್ಕೊಂಡಿದ್ದಾರೆ ಅನುಪಮ ಅವರೊಟ್ಟಿಗೆ, ಆ ಫೋಟೋವನ್ನು ಬಳಸ್ಕೊಂಡು ನಿಶ್ಚಿತಾರ್ಥ ಆಗಿದೆ ಅಂತ ಹೇಳಿ ಎಲ್ಲೆಡೆ ಒಂದು ವಿಷಯವನ್ನ ಹರಿಸಿದ್ರು. ಎಲ್ಲೋ ಒಂದು ಕಡೆ ಇದು ನಿಜ ಇರಬಹುದು ಅಂತ ಕೂಡ ಎಲ್ಲರೂ ಹೇಳ್ತಿದ್ರು. ಯಾಕಂದ್ರೆ ಅನುಪಮ ಅವರಿಗೆ 35 ವರ್ಷ ವಯಸ್ಸಾಗಿದೆ. ಈಗ ಏನು ಅವರು 36ನೇ ವರ್ಷದ ಹುಟ್ಟುಹಬ್ಬವನ್ನ ಕೂಡ ಆಚರಿಸಿಕೊಂಡಿದ್ದಾರೆ. ಈ ಹೊತ್ತಲ್ಲಿ ಈಗಾಗಲೇ ಮದುವೆ ವಯಸ್ಸಾಗಿದೆ. ಈಗಾಗಲೇ ಅವರು ಮದುವೆ ವಯಸ್ಸಾಗಿರೋದ್ರಿಂದ ಈ ವರ್ಷ ಏನಾದರೂ ಮದುವೆ ಆಗ್ತಾರ ಅನುಪಮ, ಈ ಸುದ್ದಿ ಏನು ಹರಡ್ತಾ ಇದೆ ಇದು ನಿಜಾನ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅನುಮಾನಗಳು ಶುರುವಾಗಿದ್ವು. ಒಂದ್ ಕಡೆ ಅವರ ಅಭಿಮಾನಿಗಳು ಖುಷಿ ಪಟ್ಟಿದ್ರು ಅಂತಾನೂ ಹೇಳ್ಬಹುದು. ಆದ್ರೆ ಇದೀಗ ಇದಕ್ಕೆ ಅನುಪಮ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯ ಮೂಲಕ ಒಂದು ಖಡಕ್ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಕೂಡ ವ್ಯಂಗ್ಯ ರೀತಿಯಲ್ಲಿ ಅವರು ಉತ್ತರವನ್ನ ಕೊಟ್ಟಿರೋದು. ಯಾರು ಈ ರೀತಿಯ ಒಂದು ಪೋಸ್ಟ್ಗಳನ್ನು ಮಾಡಿದ್ದಾರೆ, ಈ ರೀತಿ AI ಬಳಸಿ ಅನುಪಮ ಅವ್ರದ್ದು ಎಂಗೇಜ್ಮೆಂಟ್ ಆಗೋಗಿದೆ ಅಂತ ಅವ್ರು ಏನು ಹೇಳಿದ್ದಾರೆ, ಅವರಿಗೆ ಒಂದು ಇನ್ಸ್ಟಾ ಸ್ಟೋರಿ ಮೂಲಕ ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿ ಮಾಡಿದ್ದೀರಾ, ನಮ್ಮನ್ನೇ ನೀವು ಕರೆದಿಲ್ಲ, ನೆಕ್ಸ್ಟ್ ಟೈಮ್ ನೀವು ಈಗಾಗಲೇ ಎಂಗೇಜ್ಮೆಂಟ್ ಮಾಡಿಬಿಟ್ಟಿದ್ದೀರಾ, ನೆಕ್ಸ್ಟ್ ಟೈಮ್ ಏನಾದರೂ ಮದುವೆ ಮಾಡಿದ್ರೆ ನಮ್ಮನ್ನು ಕರೆಯೋದನ್ನು ಮರಿಬೇಡಿ, ನಮ್ಮನ್ನು ಕೂಡ ಕರೀರಿ. ಒಂದು ಪೋಸ್ಟಿನ ಲೈಕು, ಕಮೆಂಟ್, ವ್ಯೂಸ್ಗೋಸ್ಕರ ಈ ರೀತಿಯ ಸುಳ್ಳು ಸುದ್ದಿಯನ್ನು ನೀವು ಹರಡಿಸಿದ್ದೀರಾ. ಅವರೇನು ಅದಕ್ಕೆ ಅವರು ಆಕ್ರೋಶ ಏನು ಹೊರ ಹಾಕಿಲ್ಲ, ಅವರು ಅದಕ್ಕೆ ಒಂದು ವ್ಯಂಗ್ಯವಾಗಿ ಒಂದು ನಿಧಾನವಾಗಿ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿ ಮಾಡಿದ್ದೀರಾ, ಮುಂದೆ ಏನಾದರೂ ನೀವು ಮದುವೆ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಒಳ್ಳೆ ಒಂದು ಸೆಟ್ಟಿಂಗನ್ನು ಮಾಡಿ, ಗ್ರಾಫಿಕ್ಸನ್ನು ಹಾಕಿ, ಹಿಂದೆಗಡೆ ಮದುವೆ ಮಂಟಪವನ್ನು ಹಾಕಿ, ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ಕ್ರಿಯೇಟಿವಿಟಿಯನ್ನು ಬಳಸಿ ಅಂತ ಹೇಳಿ ಅವರು ವ್ಯಂಗ್ಯವಾಗಿ ಅವರು ಉತ್ತರವನ್ನು ಕೊಟ್ಟಿರುವಂಥದ್ದು. ಸಾಹಿಲ್, ರಚನಾ, ಇನ್ನು ಸಾಮಾನ್ಯವಾಗಿ ಸೆಲೆಬ್ರಿಟಿಗಳ ಬಗ್ಗೆ ಅಥವಾ ಅವರ ವಿರುದ್ಧ ನೆಗೆಟಿವ್ ಆದಂಥ ವದಂತಿಗಳು ಹಬ್ಬಿದಾಗ ಆ ಸಂದರ್ಭಗಳಲ್ಲಿ ಕ್ಲಾರಿಟಿ ಕೊಡೋ ಸಂದರ್ಭದಲ್ಲಿ ತಮ್ಮ ಮದುವೆ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಇಂತಿಂಥ ಹುಡುಗನನ್ನ ಈಗಾಗಲೇ ಮನೆಯವರು ಹುಡುಕಿದ್ದಾರೆ, ಮದುವೆ ಆಗ್ತೀನಿ, ಅದರ ಕಾರಣ ಇದು ಬೇರೆ ತರಹದ ಚರ್ಚೆಗೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೆ. ಸೊ ಅನುಪಮ ಅವರ ಮುಂದಿನ ಮದುವೆ ಬಗ್ಗೆ ಅಥವಾ ಅವರ ಗೆಳೆತನದ ಗೆಳೆಯನ ಬಗ್ಗೆ ಏನಾದರೂ ಮಾತನಾಡಿದಾರೆ ಹೇಗೆ ರಚನಾ? ಸಾಹಿಲ್, ಏನು ಅನುಪಮ ಅವರು ಈ ಹಿಂದೆಯೂ ಕೂಡ ಬಹಳಷ್ಟು ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧೆಯಾಗಿದ್ದರು. ಪ್ರಮುಖವಾಗಿ ಬಿಗ್ ಬಾಸ್ನಲ್ಲಿ 2 ಸಲ ಭಾಗಿಯಾಗಿದ್ದರು ಹಾಗೂ ಹಲವು ಯೂಟ್ಯೂಬ್ ಸಂದರ್ಶನಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲೂ ಕೂಡ ನಾನು ಮದುವೆ ಆಗ್ತೀನಿ, ನನಗೆ ಮದುವೆ ಆಗೋ ಆಸೆ ಇದೆ, ನನಗೆ ಇಂತಿಂಥ ಹುಡುಗ ಬೇಕು ಅಂತ ಹೇಳಿ ಅವರ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಅವರು ಮದುವೆ ಯಾವಾಗ ಆಗ್ತೀನಿ, ಯಾರನ್ನ ಆಗ್ತೀನಿ ಅಂತ ಹೇಳಿ ಎಲ್ಲೂ ಕೂಡ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಈ ಬಾರಿಯೂ ಕೂಡ ಅವರು ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹೊರತು ನಾನು ಯಾವಾಗ ಮದುವೆ ಆಗ್ತೀನಿ ಅಂತ ಹೇಳಿ ಅವರು ಒಂದು ಉತ್ತರವನ್ನು ಕೊಟ್ಟಿಲ್ಲ. ಹೀಗಾಗಿ ಸಹಜವಾಗಿ ಇವರು ಈ ರೀತಿ ಹೇಳಿದಾಗ ಎಲ್ಲೋ ಒಂದು ಕಡೆ ಟ್ರೋಲ್ ಮಾಡೋರ್ಗಾಗಿರಬಹುದು ಅಥವಾ ಈ ರೀತಿಯ ಸುಳ್ಳು ಸುದ್ದಿಯನ್ನು ಹಬ್ಸೋರ್ಗಾಗಿರಬಹುದು ಒಂದು ರೀತಿ ದಾರಿ ಮಾಡಿಕೊಟ್ಟಂಗಾಗಿದೆ. ಯಾಕಂದ್ರೆ ಅವ್ರು ಮದುವೆ ಆಗ್ತೀನಿ ಅಂತಾನೆ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ಯಾವಾಗ ಆಗ್ತೀನಿ, ಯಾರನ್ನ ಆಗ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಅವರು ಎಲ್ಲೂ ಕೂಡ ಕೊಟ್ಟಿಲ್ಲ. ಈ ರಿಯಾಲಿಟಿ ಶೋ ಅಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಅವರಿಗೆ ಹೆಚ್ಚಾಗಿ ಯಾವಾಗ ನಿಮ್ಮ ಮದುವೆ, ಹುಡುಗ ಯಾರು ಅಂತ ಹಲವು ಬಾರಿ ಪ್ರಶ್ನೆಯನ್ನು ಹಾಕಿದಾಗೂ ಕೂಡ ಅವ್ರು ಯಾರು ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಕೇವಲ ನಾನು ಆಗ್ತೀನಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿ ಅನುಮಾನ ಶುರುವಾಗಿರೋದು ಎಲ್ಲರಲ್ಲೂ ಕೂಡ ಯಾರನ್ನು ಆಗ್ತಾರೆ ಅಂತ ಹೇಳಿ ಇದು ಒಂಥರ ದಾರಿ ಮಾಡಿಕೊಟ್ಟಿದೆ ಅಂತಾನೆ ಹೇಳಬಹುದು. ಸಾಹಿಲ್, ಓಕೆ, ಥ್ಯಾಂಕ್ ಯು ರಚನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.